ಡಿ ಕೆ ಶಿವಕುಮಾರ್ ಅವ್ರದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಬಹಳ ಚಾಣಾಕ್ಷ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದರೆ ಬಣ್ಣ ಹಚ್ಚದೆ ನಾಟಕ ಮಾಡ್ತಕ್ಕಂಥ ಒಬ್ಬ ಕಲಾವಿದ. ಡಿ ಕೆ ಶಿವಕುಮಾರ್ ಕಲಾವಿದ ಅಂದರೆ ತಪ್ಪಾಗಲ್ಲ, ಚಾಣಾಕ್ಷ ರಾಜಕಾರಣಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ತಾವೇನು ಹೇಳಿದಿರಿ? ಜೈಲಿಗೆ ಹೋಗ್ಬೇಕೋ ಇಲ್ಲ ಬಿಜೆಪಿ ಬರ್ಬೇಕಂತ ಕೇಳಿದ್ರಿ. ಯಾರು ಹೇಳಿದ್ರಿ? ಕರೆ ಮಾಡಿದ್ರಿ ನಿಮಗೆ? ಆಯ್ತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನೀವು ಏನು ಹೇಳ್ತೀರಿ? ಕಾಂಗ್ರೆಸ್ ಕಚೇರಿ ನನಗೆ ದೇವಸ್ಥಾನ ಇದ್ದಂಗೆ ಅಂತ ತಾವು ಹೇಳ್ತದಿರಿ, ಅಥವಾ ಹೈಕಮಾಂಡಿನ ಆಶೀರ್ವಾದ ಬೇಕು ಮುಖ್ಯಮಂತ್ರಿ ಯಾಕೆ ಅಂತ ಹೇಳ್ತೀರಿ? ಆದರೂ ನಿಮ್ಮ ವಿರುದ್ಧ ಬಹಳಷ್ಟು ಜನ ಸಚಿವರುಗಳು ಸಂಚನ್ನು ರೂಪಿಸ್ತಾರೆ. ಸಿದ್ದರಾಮಯ್ಯ ಹೇಳಿದರು, ಶಾಸಕರ ಸಂಖ್ಯಾಬಲ ಬೇಕು, ಸಂಖ್ಯಾಬಲ ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರೆ, ಪರಮೇಶ್ವರ್ ಹೇಳಿದರೆ. ಬಹಳಷ್ಟು ಜನ ಸಿದ್ದರಾಮಯ್ಯನವರ, ಅದು ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಅಂತ ಇದೆ ಕಾಂಗ್ರೆಸ್ನಲ್ಲಿ. ಅವರೆಲ್ಲರೂ ಏನು ಪ್ರತಿಪಾದನೆ ಮಾಡ್ತಾರೆ? ಸಂಖ್ಯಾಬಲ ಜೊತೆಗೆ ಹೈಕಮಾಂಡ್ ಆಶೀರ್ವಾದ. ಸಿದ್ದರಾಮಯ್ಯ ಹೇಳ್ತಾರಲ್ಲ, ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಪಕ್ಷ ನಿಷ್ಠೆ ಅಂತ ನೀವು ಹೇಳ್ತಿರಲ್ಲ, ನಾನು ಪಕ್ಷಕ್ಕೋಸ್ಕರ ಜೈಲಿಗೆ ಬಂದೆ, ದೇವಸ್ಥಾನ ಇದ್ದಂಗೆ ಅಂತ ಹೇಳ್ತಿರಲ್ಲ, ಯಾಕೆ ನಿಮ್ಮನ್ನು ಹೈಕಮಾಂಡ್ ಗುರ್ಸಿ ಮುಖ್ಯಮಂತ್ರಿ ಮಾಡಲಿಲ್ವಾ? ಅಥವಾ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ನಿಮ್ಮನ್ನು ಗುರ್ಸ್ತಾ ಇಲ್ವಾ? ಆದ್ರೆ ಎಲ್ಲೋ ಒಂದು ಕಡೆ ಇರೋವಷ್ಟೇ ಸಹ ಕಾಂಗ್ರೆಸ್ಸಿನ ಮುಖಂಡರುಗಳು ಹೆಂಗಿದ್ರು ಮುಂದೆ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯವಿಲ್ಲ. ಇದು ಕಾಂಗ್ರೆಸ್ ಔಟ್ ಗೋಯಿಂಗು, ಬಿಜೆಪಿ ಇನ್ಕಮಿಂಗ್ ಅಂತ ಹೇಳಿ ಅಗಲ್ದೊರಡೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಬಹಳಷ್ಟು ಜನ. ಸರ್, ಈಗ ಬಿಜೆಪಿಯಲ್ಲಿ ರೆಬಲ್ ಗ್ಯಾಂಗ್ ಅಂತ ಏನು ಗುರುತಿಸ್ಕೊಂಡಿತ್ತು, ಅವರು ನಿನ್ನೆ ಒಂದು ಸಭೆ ಮಾಡಿದ್ದಾರೆ. ಮತ್ತೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದಾವೆ. ದೀಪಾವಳಿ ಆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ವೇಗ ಕೊಡಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದೆ. ಈಗ ಯಾರ್ಯಾರು ಸಭೆ ಮಾಡ್ತಾರೆ ಏನು ನನಗೆ ಮಾಹಿತಿ ಇಲ್ಲ. ಮಾಧ್ಯಮ ಸ್ನೇಹಿತರು ಗಮನ ಸೆಳೀತಿದ್ರಿ. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಒಂದು ಗಟ್ಟಿಯಾದ ಸಂಘಟನೆ ಇದೆ. 14 ಕೋಟಿ ಜನ ಸದಸ್ಯತ್ವ ನೋಂದಣಿ ಇರತಕ್ಕಂಥ ದೊಡ್ಡ ಭಾರತೀಯ ಜನತಾ ಪಾರ್ಟಿ ಅಂದರೆ ಸಂಘಟನೆ. ಹಾಗಾಗಿ ಸಂಘಟನೆ ಎಲ್ಲವನ್ನೂ ಸೂಕ್ಷ್ಮ ಗಮನಿಸುತ್ತೆ. ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರಾದರೂ ಮಾಡಿದರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅದನ್ನ ಗಮನಿಸ್ತಾರೆ. ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮತ್ತೆ ಕಂಟಿನ್ಯೂ ಆಗ್ತಾರ? ನೋಡಿ, ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾಗಿ, ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿ ಮಾಸ್ ಲೀಡರ್, ರಾಜ್ಯದ ಉದ್ದಗಲಕ್ಕೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದರು. ಅದೇ ರೀತಿ ಛಲದಂಕಮಲ್ಲ ಸನ್ಮಾನ್ಯ ಯುವ ನಾಯಕ ವಿಜೇಂದ್ರ ಅವರು, ಅವ್ರದೇ ಆದ ವರ್ಚಸ್ಸಿದೆ. ಆ ವರ್ಚಸ್ಸು ಮತ್ತು ಅವರ ಸಂಘಟನೆ ಸಾಮರ್ಥ್ಯ, ಅವರು ಸಂಕಲ್ಪ ಮಾಡಿದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಅದು ಅವರ ಸಂಕಲ್ಪ. ಹಾಗಾಗಿ ರಾಜ್ಯದ ಅಧ್ಯಕ್ಷ ಗುರಿ ಏನು? ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಬೇಕು. 2028 ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಅಧಿಕಾರಕ್ಕೆ ಬರಬೇಕು, ಅದು ಅವ್ರ ಗುರಿ. ಆ ನಿಟ್ಟಿನಲ್ಲಿ ಪಕ್ಷದ ಅಧ್ಯಕ್ಷರಾಗಿ ವಿಜೇಂದ್ರ ಅಧ್ಯಕ್ಷರು ಮಾಡಿದ್ದು ನಾವ್ಯಾರೂ ಅಲ್ಲ, ಸನ್ಮಾನ್ಯ ಮೋದಿಜಿಯವರು, ದೇಶದ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಅವರು, ನಡ್ಡಾರವರು, ಸಂತೋಷ್ ಅವರು. ವಿಜೇಂದ್ರ ಅವರಿಗೆ ಸಂಘಟನೆ ಸಾಮರ್ಥ್ಯ ಇದೆ, ಸಂಘರ್ಷದಿಂದ ಸಾಮರಸ್ಯ. ಹಾಗಾಗಿ ಪಕ್ಷವನ್ನು ಬಲಪಡಿಸ್ತಾರೆ. ಆ ವಿಶ್ವಾಸದಿಂದ ರಾಜ್ಯದ ಅಧ್ಯಕ್ಷ ಮಾಡಿದರೆ ಮುಂದುವರಿತಂತ ವಿಶ್ವಾಸ ನನಗಿದೆ. ಈಗ ನೀವು ಡೆಲ್ಲಿಗೆ ಯಾಕೆ ಬಂದಿದ್ದೀರಿ? ಯಾರನ್ನು ಭೇಟಿ ಮಾಡ್ತಿದ್ದೀರಿ? ನೋಡೋಣ, ಬಂದು 2 ದಿವಸ ಆಯಿತು. ನಾನು ಖಾಸಗಿಯಾಗಿ ದಿಲ್ಲಿ ಬಂದಿದ್ದೀನಿ. ನಾನು ನನ್ನ ಸ್ವಂತ ಕೆಲಸ ಮೇಲೆ ಬಂದಿದ್ದೀನಿ. ಯಾರನ್ನಾರು ಭೇಟಿ ಮಾಡಕ್ಕೆ ಪ್ರಯತ್ನ ನನ್ನ ಮಾಡ್ತೀರಾ? ಇಲ್ಲ, ಯಾರ ಸಮಯವನ್ನು ಕೇಳಿಲ್ಲ. ಮೊನ್ನೆ ತಾನೇ ಬೆಂಗಳೂರಲ್ಲಿ ಉಸ್ತುವಾರಿಗಳು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದ ಸಂಘಟನೆ ಬಗ್ಗೆ. ಹಾಗಾಗಿ ಯಾವ ನಾಯಕರ ಸಮಯವನ್ನು ನಾನು ಕೇಳಿಲ್ಲ.